ಬಹುಶಃ ಎಡಗಡೆಯಿಂದ ಎದ್ದು ಬಂದಿದ್ದಾರೆ ಅನ್ಸುತ್ತೆ. ನಿಮ್ಮಮ್ಮ ಸಿಡಿಯೋ ಮುಂಚೆ ಇವರು ಇಲ್ಲಿಂದ ಹೋದ್ರೆ ಉಳಿಗಾಲ, ಇಲ್ಲಾಂದ್ರೆ ಯಮ ಗಂಡ ಕಾಲ. ಯಾಕೆ ರಾಜೇಶ್ವರಿ ಮಾತೆ ಬರ್ದೇ ಇರೋಳ್ ತರ ನೋಡ್ತಿದೀಯಾ? ಬಾ ಕೂತ್ಕೋ. ಏಯ್, ಯಾರ್ ನೀನು? ನನ್ನ ಮನೆಗೆ ಬಂದು ನನ್ನ ಮುಂದೆನೆ ದೌಲತ್ ತೋರಿಸ್ಕೊಂಡು ಕುತ್ಕೊಂಡಿದ್ಯಾ? ಹೇಳ ಮೇಲೆ. ನಾನ್ ಯಾಕೆ ಎದ್ದೇಳ್ಬೇಕು ರಾಜೇಶ್ವರಿ? ಇನ್ನೊಂದು ಸಲ ನನ್ನ ಹೆಸರಿಡಿದು ಕರೆದ್ರೆ ಚೆನ್ನಾಗಿರಲ್ಲ. ನನ್ನ ಹೆಸರಿಡಿದು ಕರೆಯೋದಕ್ಕೂ ಯೋಗ್ಯತೆ ಬೇಕು. ನಂಗೆಲ್ಲ ಯೋಗ್ಯತೆ ಇರೋದಕ್ಕೇನೆ ಹೀಗ್ ಕರಿತಾ ಇರೋದು. ರಾಜೇಶ್ವರಿ. ಹಾ, ಆಮೇಲೆ ಈ ಮನೆ ಮೇಲೆ ನಿನಗೆಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ. ರೀ, ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಮೊದಲು ನೀವ್ ಯಾರು ಅನ್ನೋದನ್ನ ಹೇಳಿ, ಇಲ್ಲಾಂದ್ರೆ ಪೊಲೀಸ್ ಅವ್ರನ್ನ ಕರ್ಸ್ಬೇಕಾಗತ್ತೆ. ಪೊಲೀಸ್ನವ್ರನ್ನಲ್ಲ, ಮಿಲಿಟರಿ ಅವ್ರನ್ನ ಕರೆಸಿದ್ರು ಈ ವಜ್ರೇಶ್ವರಿಗೆ ಏನು ಮಾಡಕ್ಕಾಗಲ್ಲ. ನೋಡು, ಜಾಸ್ತಿ ಮಾತಾಡ್ಬೇಡ. ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದಿದ್ಯಾ ಅದನ್ನ ಹೇಳು. ಮನೆ ಒಳಗಡೆ ಬಂದು ಇಲ್ಲಿ ಕೂತಿದ್ರು ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ರಾಜೇಶ್ವರಿ? ಸರಿ ಬಿಡು, ನಾನೇ ಹೇಳ್ತೀನಿ. ನಾನು ನಿನ್ನ ತಂಗಿ ರಾಜೇಶ್ವರಿ. ಸಾರಿ, ರಾಜೇಶ್ವರಿ ಅಕ್ಕ. ಏನು? ನೀನು ನನ್ ತಂಗಿನ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ತಂಗಿ ಅಂದ್ರೆ ನೀನ್ ಒಡ ಹುಟ್ಟಿದ ತಂಗಿ ಅಲ್ಲ, ನಿನ್ ಗಂಡನ್ ಜೊತೆ ಒಟ್ಟಿಗೆ ಬಾಳ್ಬೇಕಾಗಿರೋ ಅವ್ರ ಎರಡನೇ ಹೆಂಡತಿ. ಎಲ್ಲ ನನ್ನ ಹಾಗೆ ನೋಡ್ತಿದ್ದೀರಾ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಅಥವಾ ಜಾಣಕ್ಕೆ ಉಡ? ಸರಿ, ನಾನೇ ಇನ್ನೊಂದ್ಸಲ ಜೋರಾಗಿ ಹೇಳ್ತೀನಿ, ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಚಂದ್ರಶೇಖರ್ ಅವರ ಎರಡನೇ ಹೆಂಡತಿ. ಸ್ಟಾಪ್ ಇಟ್! ಇದೇನ್ ಡ್ರಾಮಾ ಕಂಪನಿ ಅಂತ ತಿಳ್ಕೊಂಡಿದ್ದೆ? ನೀನ್ ಹೇಳ್ತಿರೋ ಸುಳ್ಳನ್ನ ನಂಬೋಷ್ಟು ದಡ್ಡಿ ನಾನಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ನಿನ್ ಕುತ್ತಿಗೆ ಹಿಡಿದು ಆಚೆ ಕಳಿಸ್ಬೇಕಾಗುತ್ತೆ. ನೋಡಕ್ಕ, ನೀನ್ ಹೆದರ್ಸಿದ ತಕ್ಷಣ ನಾನು ಹೆದರ್ಕೊಂಡು ಓಡೋಗೋದಿಲ್ಲ. ಹಾಗೆ ನೀನ್ ಇಷ್ಟೊಂದು ಕೂಗಾಡ್ಬಿಟ್ಟೆ ಅಂತ ಅದು ಸುಳ್ಳು ಆಗೋದಿಲ್ಲ. ರೀ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಮ್ಮನೆಗೆ ಬಂದು ನಮ್ ಡ್ಯಾಡ್ ಎರಡನೇ ಹೆಂಡತಿ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗೋದಿಲ್ವಾ? ಮದುವೆನೇ ಆಗಿದೀವಂತೆ, ಅದನ್ನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಯಾಕೆ ಪಟ್ಕೊಳ್ಳಿ ಮಗಳೇ? ಹಲೋ, ನಾನ್ ಹೇಗ್ರಿ ನಿಮ್ ಮಗಳಾಗ್ತೀನಿ? ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ನಿಮ್ಮಪ್ಪ ನನಗೆ ಗಂಡ ಆದ್ಮೇಲೆ ಅವ್ರ ಮಕ್ಕಳು ನನಗೂ ಮಕ್ಕಳಿದ್ದಾಗೆ ಅಲ್ವಾ? ನೀನು ನನ್ನ ಹೊಟ್ಟೆಲ್ ಹುಟ್ಟದೇ ಇರ್ಬೋದು, ಆದ್ರೆ ನೀನು ನನ್ನ ಮಗಳೇ. ನಾನ್ ನಿನ್ ಚಿಕ್ಕಮ್ಮ ಕಣೆ. ಅಮ್ಮ,
ಇವಳ್ದು ಜಾಸ್ತಿ ಆಯ್ತು. ಮೊದ್ಲು ಇಲ್ಲಿಂದ ಕಳ್ಸು. ಸಮಂತ, ಪೊಲೀಸಿಗೆ ಫೋನ್ ಮಾಡು. ಕರ್ಸಿ ಪೊಲೀಸ್ ಜೊತೆನಲ್ಲಿ ಲಾಯರ್ನು ಕರ್ಸಿ. ಜೈಲ್ಗೆ ನಾನು ಒಬ್ಳೆ ಹೋಗೋದಿಲ್ಲ, ನನ್ನ ಗಂಡನ್ನು ಕರ್ಕೊಂಡು ಹೋಗ್ತೀನಿ. ಮೊದಲನೇ ಹೆಂಡತಿ ಇದ್ರು ನನ್ನ ಮದ್ವೆ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಶಿಕ್ಷೆ ಆಗ್ಬೇಕಲ್ವಾ? ಹೇಗಿದ್ರು ಈ ಮನೆಯಲ್ಲಿ ನಮ್ಗೆ ಸಂಸಾರ ಮಾಡಕ್ ಬಿಡಲ್ಲ ನೀವು. ಜೈಲ್ನಲ್ಲಾದ್ರೂ ಸಂಸಾರ ಮಾಡ್ತೀವಿ. ಬೇಗ ಕರ್ಸಿ. ಅತ್ತೆ, ಇವಳು ಯಾರು ಸಖತ್ ಕಿಲಾಡಿ ಅನ್ಸುತ್ತೆ. ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀವಿ ಅಂದ್ರೂ ಹೆದರ್ಕೋತಾ ಇಲ್ಲ. ಬಹುಶಃ ಏನೋ ಪಕ್ಕ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ ಅನ್ಸುತ್ತೆ. ಅಳಿಮಯ್ಯ, ಎಷ್ಟೋ ಬಕೆಟ್ ಹಿಡಿತೀಯ ಅವಳಿಗೆ? ಮದ್ವೆ ಮಾಡ್ಕೊಂಡು ನಿನ್ ಹೆಂಡತಿನ ನಿಮ್ ಮನೆಗ್ ಕರ್ಕೊಂಡು ಹೋಗಿ ಸಾಕೋ ಯೋಗ್ಯತೆ ಇಲ್ಲ ನಿಂಗೆ. ಇವಳ ಹತ್ರ ಫಿಟ್ಟಿಂಗ್ ಇಡ್ತೀಯಾ? ನಿನ್ನ ಆಟ ಅವಳ ಹತ್ರ ನಡಿಬಹುದು, ನನ್ನ ಹತ್ರ ನಡಿಯಲ್ಲ. ನೋಡಿ, ನೀವು ನಮ್ಮೆಲ್ಲ ವಿಷಯನ ತಿಳ್ಕೊಂಡು ಹೀಗೆ ಆಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾವೇನಾದ್ರೂ ಮಾಡೋಕ್ ಮುಂಚೆ ಇಲ್ಲಿಂದ ಹೊರಡಿ. ನಾಟಕ ಮಾಡಕ್ಕೆ ನಾನೇನ್ ನಾಟಕದ ಕಂಪ್ನಿಯಿಂದ ಬಂದಿದ್ದೀನೇನೋ ಅಳಿಮಯ್ಯ? ಹಾಗೇನಾದ್ರೂ ಮಾಡೋ ಹಾಗಿದ್ದಿದ್ರೆ ಇಷ್ಟೊತ್ತು ನಿಮ್ಗಳ ಮುಂದೆ ಭಾಷಣ ಯಾಕೆ ಮಾಡ್ಬೇಕಾಗಿತ್ತು? ಬಂದಿದ ತಕ್ಷಣ ಆಕ್ಟ್ ಮಾಡಿ ನೀವು ಕೊಟ್ಟಷ್ಟು ದುಡ್ಡು ತಗೊಂಡು ಹೊರಟೋಗ್ತಾ ಇದ್ದೆ. ನಾನು ಇಲ್ಲಿಗೆ ಬಂದಿರೋದು ನಿಮ್ಗಳ ಜೊತೆಲಿ ಇರೋದಕ್ಕೆ. ನಂಗೂ ಒಬ್ಳೆ ಇದ್ದು ಬೋರ್ ಆಗ್ಬಿಟ್ಟಿದೆ. ಚಂದ್ರುಗೆ ಎಷ್ಟೊಂದ್ಸಲ ಹೇಳ್ದೆ ನನ್ನೂ ಆ ಮನೆಗೆ ಕರ್ಕೊಂಡು ಹೋಗಿ ಅಂತ. ಆದ್ರೆ ಅವರು ಸ್ವಲ್ಪ ದಿವಸ ವೆಯ್ಟ್ ಮಾಡು ಅಂತ 20 ವರ್ಷ ಮಾಡ್ಬಿಟ್ರು. ಏನು, ನಮ್ ಡ್ಯಾಡ್ ನಿಮ್ಮನ್ನ ಮದ್ವೆ ಆಗಿ 20 ಇಯರ್ಸ್ ಆಯ್ತಾ? ಹೌದು ಮಗಳೇ, ನಾವಿಬ್ರು ಮದ್ವೆ ಆಗಿ 20 ವರ್ಷ ಆಯ್ತು. ಡೇಟ್ ಏನು ಗೊತ್ತಾ? ಜನವರಿ 25, 2006. ಅವರು ನನ್ನ ಸೌಂದರ್ಯಕ್ಕೆ ಮರಳಾಗಿ ನನ್ನನ್ನ ಮದ್ವೆ ಆದ್ರು. ವಾರಕ್ಕೆ 2 ದಿವಸ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಆಗ ನನ್ ಮನೆಗೆ ಬರ್ತಾ ಇದ್ದಿದ್ದು. ಈಗ್ಲೂ ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ನನ್ ಮನೆಗೆ ಬರ್ತಾರೆ ಅಂತ ನಾನು ವೇಟ್ ಮಾಡ್ತಿದ್ದೆ. ನೋಡಿದ್ರೆ ನಿಜವಾಗ್ಲೂ ಡೆಲ್ಲಿಗೆ ಹೋಗ್ಬಿಟ್ಟಿದ್ದಾರೆ.